ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಎಲ್ಲರೂ ನೋಡಬೇಕು. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂದರೆ ಇವರು ಹಸ್ಬೆಂಡ್ ಅಂಡ್ ವೈಫು ತುಂಬ ಇದಾಗಿರಬೇಕು. ಇದಾದ ಮಿಸ್ಸಿರೋಡು ಇದಾಯ್ತು, ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ಅದೇ ಪ್ರವೀಣ್ ನಾಯಕ್ ಅವ್ರಿಗೆ ಮತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು ಹೊಸದಾಗಿ ಏನೋ ಒಂದು ವಿಷಯ ಹೇಳಕ್ ಹೊರಟಿದ್ದಾರೆ. ಇವತ್ತಿನ ಯೂತ್ ಜನರೇಷನ್ ಏನಿದ್ದಾರೆ ಅವ್ರಿಗೆ ಇವತ್ತು ಯಾವ ರೀತಿ ಸ್ಪೈರ್ ಮಾಡ್ಕೋತಾ ಇದ್ದಾರೆ, ಡ್ರಿಂಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಆಮೇಲೆ ಹೊಸ ಏನೇನೋ ಒಂದು ಈ ಕಾಲೇಜ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಇದಾರಲ್ಲ, ಸುಮ್ಮನೆ ಈ ಫ್ಲರ್ಟಿಂಗಲ್ಲೇ ಕಾಲ ಕಳೀತಾ ಇದ್ದಾರೆ ತುಂಬ. ಸೊ ಅವ್ರಿಗೆ ಯಾವ ರೀತಿ ಒಂದು ಒಳ್ಳೆ ಲೈಫ್ ಮಾಡಬೇಕು ಅನ್ನೋದನ್ನ ಒಂದು ರಿಯಲ್ ಆಗಿ ಒಂದು ಒಳ್ಳೆ ಒಂದು ಮೆಸೇಜ್. ಟೆಕೀಲಾ ಅನ್ನೋದು ಆ್ಯಕ್ಚುಲಿ ಅವ್ರು ಹೇಳಕ್ ಕೊಟ್ಟಿರೋದು ಬಂದು ಟೆಕೀಲಾ ನಮ್ಮ ಲೈಫ್ನ ಸ್ಪಾಯಿಲ್ ಮಾಡುತ್ತೆ ಆ್ಯಕ್ಚುಲಿ. ಬಟ್ ನೀವು ಅದಕ್ಕೆ ಅಡಿಕ್ಟ್ ಆಗಿ ಅದರಿಂದ ಬಿದ್ದಾಗ ಯಾವ ರೀತಿ ನಿಮ್ಮ ಲೈಫ್ ಸ್ಪಾಯಿಲ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಷ್ಟೇ. ಪಾಸಿಟಿವ್ ಆಗಿ ತಗೋಬೇಕಷ್ಟೇ. ಯೂತ್ಸ್ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ನೋಡ್ಬೇಕು. ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸ ಕಾನ್ಸೆಪ್ಟ್. ಟೆಕೀಲಾ ಇನ್ ದ ಸೆನ್ಸ್ ಅವ್ರು ಏನು ಅಂದರೆ ಟೆಕೀಲಾ ನೀವು ಅಡಿಕ್ಟ್ ಆಗಿಬಿಡಿ, ಅದಕ್ಕೆ ಶರಣಾಗ್ಬಿಡಿ. ನೀವು ಅದರಿಂದ ಬಿದ್ದರೆ ಯಾವ ರೀತಿ ನಿಮ್ಮ ಲೈಫ್ ಸ್ಪಾಯಿಲ್ ಆಗ್ತಾ ಹೋಗುತ್ತೆ ಅದನ್ನು ಹೇಳಕ್ ಕೊಟ್ಟಿದ್ದಾರೆ. ನಶೆ ಮತ್ತು ಡ್ರಿಂಕ್ಸ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲರೂ ಸಿನಿಮಾನ ನೋಡಬೇಕು. ಹೊಸ ಕಲಾವಿದರು ಬೆಳಿಬೇಕು. ಕನ್ನಡ ಸಿನಿಮಾ ರಂಗ ಉಳಿಬೇಕು. ಒಳ್ಳೇದಾಗ್ಲಿ ಸರ್. ಸಿನಿಮಾ ಹೆಣ್ಮಕ್ಳಿಂದ ಹಿಂಗಾಗ್ಬಿಡುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳನ್ನ ನಂಬಬೇಕು, ಗಂಡು ಮಕ್ಕಳನ್ನ ಪ್ರೀತಿಸ್ಬೇಕು. ಅವರ ಮೈಂಡು ಅವ್ರ ಹತ್ರ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ಗನ್ಸುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೋಟೆ ಪ್ರಭಾಕರಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಎಲ್ಲರೂ ಸಿನಿಮಾನ ಎಲ್ಲರೂ ನೋಡ್ಬೇಕು, ಅಭಿಮಾನಿಗಳೆಲ್ಲ ನೋಡ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಂತೀನಿ ಅಣ್ಣ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.